ಧಾರ್ಮಿಕ ತ್ಯಾಜ್ಯವನ್ನು ಎಲ್ಲಂದರಲ್ಲಿ ಬಿಸಾಕ್ಬಿಡೋದನ್ನ ತಡೆಯೋ ಸಲುವಾಗಿ ರಾಮಕೃಷ್ಣ ಮಿಷನ್ ಅವರು ಒಂದಷ್ಟು ಬಾಕ್ಸ್ಗಳನ್ನು ಅಲ್ಲಲ್ಲಿ ಇಟ್ಟಿದ್ರು. ಮಂಗಳೂರಿನಲ್ಲಿ ಒಟ್ಟು 5.5 ಟನ್ ಧಾರ್ಮಿಕ ತ್ಯಾಜ್ಯವನ್ನು ಈ ಮೂಲಕವಾಗಿ ಸಂಗ್ರಹ ಮಾಡಿದ್ದಾರೆ. ದೇವರ ಫೋಟೋ, ವಿಗ್ರಹ, ಚಿತ್ರ, ದೇವರ ವಸ್ತ್ರ ಸಂಗ್ರಹವನ್ನು ಮಾಡಲಾಗಿದೆ. ಮಂಗಳೂರಿನ ಮಂಗಳಾದೇವಿ ದೇವಸ್ಥಾನ, ಕದ್ರಿ ದೇವಸ್ಥಾನ ಮತ್ತು ಸಿಟಿ ಸೆಂಟ್ರಲ್ ಮಾಲ್ ಸೇರಿದಂತೆ ಹಲವೆಡೆ ತ್ಯಾಜ್ಯ ಸಂಗ್ರಹಕ್ಕಾಗಿ ಬಾಕ್ಸ್ಗಳನ್ನು ಇಡಲಾಗಿತ್ತು. 10 ದಿನಗಳಲ್ಲಿ ಒಟ್ಟು 5.5 ಟನ್ ತ್ಯಾಜ್ಯ ಸಂಗ್ರಹವನ್ನು ಮಾಡಲಾಗಿದೆ. 12 ವಿಧಗಳಾಗಿ ವಿಂಗಡಣೆ ಮಾಡೋ ಮೂಲಕವಾಗಿ ಇದನ್ನು ವಿಸರ್ಜನೆ ಮಾಡ್ತಾರೆ. ವಿಸರ್ಜನೆ ಮುನ್ನ ಪೂಜೆ ಮಾಡಿ ಭೂಮಿಯಲ್ಲಿ ಗುಂಡಿಯನ್ನು ತೆಗೆದು ಆ ನಂತರ ಇದನ್ನು ವಿಸರ್ಜನೆ ಮಾಡಲಾಗುತ್ತೆ. ಅದರಲ್ಲಿ ನೀವು ನೋಡ್ತಾ ಇದ್ರಿ, ಫೋಟೋಗಳನ್ನು ಪ್ರತ್ಯೇಕಿಸಿದ್ದಾರೆ, ವಸ್ತ್ರಗಳನ್ನು ಕೂಡ ಪ್ರತ್ಯೇಕವಾಗಿ ಇಟ್ಟಿದ್ದಾರೆ. ಈ ರೀತಿಯಾಗಿ ಒಟ್ಟು 12 ವಿಧಗಳಾಗಿ ಧಾರ್ಮಿಕ ವಸ್ತ್ರಗಳು ಮತ್ತೊಂದು ಎಲ್ಲವನ್ನು ಕೂಡ ಸೆಪ್ರೇಟ್ ಮಾಡಿ ವಿಸರ್ಜನೆ ಕಾರ್ಯವನ್ನು ಮಾಡಲಾಗುತ್ತೆ. ಸಾಮಾನ್ಯವಾಗಿ ಮರಗಳ ಬಳಿನೋ ಇನ್ನೆಲ್ಲಾದರೂ ದೇವಸ್ಥಾನದ ಸಮೀಪವೋ ಈ ರೀತಿಯಾಗಿ ದೇವರಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ತಂದಿಟ್ಟು ಹೋಗ್ಬಿಡ್ತಾರೆ. ಪ್ರತಿ ಮನೆಯಲ್ಲಿ ಆರಾಧನೆ ಮಾಡುವಂಥ ದೇವರ ಫೋಟೋಗಳು ಹಳೆಯದಾದ ಬಳಿಕ ಅದನ್ನು ಎಲ್ಲೋ ಒಂದು ಕಡೆಗಳಲ್ಲಿ ಬಿಸಾಡುವಂಥ ಪ್ರಯತ್ನಗಳಾಗ್ತಾ ಇದೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿಯಾಗಿ ದೊಡ್ಡ ಪ್ರಮಾಣದಲ್ಲಿ ದೇವರ ಫೋಟೋಗಳಾಗಿರ್ಬೋದು ಅಥವಾ ದೇವರ ತೀರ್ಥ ಬಾಟ್ಲಿ ಪ್ರಸಾದ ಆಗಿರ್ಬೋದು, ಎಲ್ಲವನ್ನ ಹಳೆಯದಾದ ಬಳಿಕ ಅದನ್ನು ನೇರವಾಗಿ ಯಾವುದೋ ಒಂದು ಮರದ ಅಡಿಯಲ್ಲಿ ಅಥವಾ ದೇವಸ್ಥಾನದ ಮುಂಭಾಗದಲ್ಲಿರುವಂಥ ಒಂದು ಮರದ ಅಡಿಯಲ್ಲಿ ಅಥವಾ ದೇವಸ್ಥಾನದ ಆವರಣದಲ್ಲಿ ಇಟ್ಟು ಬರುವಂಥ ಸಂಪ್ರದಾಯ ಇರುವಂಥದ್ದು. ಹಾಗಾಗಿ ಇದಕ್ಕೆ ಒಂದು ಧಾರ್ಮಿಕವಾದಂಥ ವಿದಾಯವನ್ನು ಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಮಂಗಳೂರಿನ ರಾಮಕೃಷ್ಣ ಮಿಷನ್, ರಾಮಕೃಷ್ಣ ಮಠ ಮತ್ತು ಸ್ವಚ್ಛ ಅಭಿಯಾನದ ಒಂದು ಆಯೋಗದಲ್ಲಿ ಈಗ ಎಲ್ಲ ಕಡೆಗಳಲ್ಲಿ ಸುಮಾರು ಒಂದು 5 ಕಡೆಗಳಲ್ಲಿ ಈ ರೀತಿಯಾದಂಥ ಧಾರ್ಮಿಕವಾಗಿ ಇರುವಂಥ ತ್ಯಾಜ್ಯಗಳೇನಿದೆ ಅದನ್ನು ಗೌರವಿತವಾಗಿ ವಿಲೇವಾರಿ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಮಂಗಳೂರಿನ 5 ಕಡೆಗಳಲ್ಲಿ ಈ ರೀತಿಯಾಗಿ ಒಂದು ಡಬ್ಬವನ್ನು ಇಟ್ಟಿದ್ದಾರೆ. ನಾವಿಲ್ಲಿ ಗಮನಿಸಬಹುದು, ಇಲ್ಲಿರುವಂಥ ಒಂದು ಈ ರೀತಿಯಾದಂಥ ಡಸ್ಟ್ಬಿನ್ ಥರದ ಒಂದು ವ್ಯವಸ್ಥೆಯನ್ನು ಏನು ಮಾಡಿದ್ದಾರೆ, ಇದು ಮಂಗಳೂರು ನಗರದ ಸುತ್ತಮುತ್ತಲಿನ ಸುಮಾರು ಒಂದು 5 ಕಡೆಗಳಲ್ಲಿ ಇದನ್ನು ಇಡಲಾಗಿದೆ. ಇಲ್ಲಿಗೆ ಜನರು ತಮ್ಮ ಮನೆಯಲ್ಲಿರುವಂಥ ಧಾರ್ಮಿಕ ತ್ಯಾಜ್ಯ ಏನಿದೆ, ಅದು ದೇವರ ಫೋಟೋಗಳಾಗಿರ್ಬೋದು ಅಥವಾ ದೇವರ ಪೂಜೆಗೆ ಬಳಸಿರುವಂಥ ಪ್ರಸಾದಗಳಾಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟ ಯಾವುದೇ ರೀತಿಯಾದಂಥದ್ದಿದ್ದರೆ ಅದನ್ನು ನೇರವಾಗಿ ಎಲ್ಲೂ ಎಸೆಯಬೇಡಿ, ಈ ಒಂದು ಬಾಕ್ಸಿಗೆ ತಂದು ಹಾಕಿ ಅನ್ನುವಂಥದ್ದನ್ನು ಈಗಾಗಲೇ ಹೇಳಿದ್ದಾರೆ. ಹಾಗಾಗಿ 5 ಕಡೆಗಳಲ್ಲೂ ಭಾಳಷ್ಟು ದೊಡ್ಡ ರೀತಿಯಾದಂಥ ಸ್ಪಂದನೆ ಸಿಕ್ಕಿದೆ. ಎಲ್ಲ ಕಡೆಗಳಲ್ಲಿ ಇದೇ ರೀತಿಯಾದಂಥ ದೇವರ ಫೋಟೋಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಧಾರ್ಮಿಕ ತ್ಯಾಜ್ಯಗಳೇನಿದೆ ಅದನ್ನೆಲ್ಲವನ್ನು ಆ ಒಂದು ಬಾಕ್ಸಿನಲ್ಲಿ ಸಂಗ್ರಹಿಸಲಾಗಿದೆ. ಈಗ ಅದನ್ನು ವಿಂಗಡಣೆ ಮಾಡುವಂಥ ಕೆಲಸಗಳು ಈಗ ರಾಮಕೃಷ್ಣ ಮಠದ ಆವರಣದಲ್ಲಿ ಆಗ್ತಾ ಇರುವಂಥದ್ದು. ಅಂದರೆ ಫೋಟೋಗಳಾಗಿರ್ಬೋದು ಅಥವಾ ಗಾಜಿನ ಫೋಟೋಗಳಾಗಿರ್ಬೋದು, ಪ್ಲಾಸ್ಟಿಕ್ ಫೋಟೋಗಳಾಗಿರ್ಬೋದು, ಇದನ್ನೆಲ್ಲವನ್ನು ವಿಂಗಡಿಸುವಂಥ ಕೆಲಸಗಳು ಅದನ್ನು ವಿದ್ಯಾರ್ಥಿಗಳು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಬರೋಬ್ಬರಿಯಾಗಿ ಕೆಲವೇ ದಿನಗಳಲ್ಲಿ 5 ಟನ್ನಿಗೂ ಅಧಿಕವಾದಂಥ ಧಾರ್ಮಿಕ ತ್ಯಾಜ್ಯ ಸಿಕ್ಕಿರುವಂಥದ್ದು ನಾವು ಈ ಭಾಗದಲ್ಲಿ ಗಮನಿಸ್ಬೋದು. ಎಷ್ಟೊಂದು ದೊಡ್ಡ ಮಟ್ಟದಲ್ಲಿ ಫೋಟೋಗಳು ಇರುವಂಥದ್ದು ಅನ್ನೋಂಥದ್ದು. ಅಂದರೆ ಇಲ್ಲಿ 5 ಕಡೆಗಳಲ್ಲಿ ಇಟ್ಟಿರುವಂಥ ಒಂದು ಬಾಕ್ಸ್ ಏನಿತ್ತು, ಆ ಬಾಕ್ಸಿಗೆ ಪ್ರತಿ ಮನೆಯಲ್ಲಿದ್ದಂಥ ಈ ರೀತಿಯಾದಂಥ ದೇವರ ಫೋಟೋಗಳಾಗಿರ್ಬೋದು ಎಲ್ಲವನ್ನು ತಂದು ಇಲ್ಲಿ ಹಾಕುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಅದೆಲ್ಲವನ್ನು ಈಗ ರಾಮಕೃಷ್ಣ ಮಿಷನ್ ಸಂಗ್ರಹಿಸಿದೆ. ಅದನ್ನು ಈಗ ವಿಂಗಡಣೆ ಮಾಡುವಂಥ ಕೆಲಸಗಳು ಆಗ್ತಾ ಇರುವಂಥದ್ದು. ಒಂದು ಕಡೆಯಿಂದ ಗಾಜಿನ ಫೋಟೋಗಳಾಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಫೋಟೋಗಳಾಗಿರ್ಬೋದು ಅದನ್ನೆಲ್ಲವನ್ನು ವಿಂಗಡಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ಮೂಲಕ ಧಾರ್ಮಿಕ ತ್ಯಾಜ್ಯಗಳೇನಿದೆ ಅದಕ್ಕೊಂದು ಗೌರವಿತವಾದಂಥ ಒಂದು ವಿಲೇವಾರಿಯನ್ನು ಮಾಡಬೇಕು. ಎಲ್ಲಂದರಲ್ಲಿ ಬಿಸಾಡೋದು, ಮರದ ಕೆಳಗಿಡುವಂಥದ್ದು ಅಥವಾ ಸಮುದ್ರಕ್ಕೆ ಅಥವಾ ನದಿಗೆ ಹಾಕುವಂಥದ್ದು, ಈ ಕೆಲಸಗಳು ನಿರಂತರವಾಗಿ ಆಗ್ತಾ ಇತ್ತು. ಹಾಗಾಗಿ ಇದನ್ನು ಕಂಟ್ರೋಲ್ ಮಾಡಬೇಕು, ಇದನ್ನು ತಡೆಗಟ್ಟಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ರಾಮಕೃಷ್ಣ ಮಿಷನ್ ಈ ರೀತಿಯಾದಂಥ ಒಂದು ಪ್ಲ್ಯಾನನ್ನು ಮಾಡಿರುವಂಥದ್ದು. ಇದನ್ನು ಆಯೋಜನೆ ಮಾಡಿರುವಂಥ ರಾಮಕೃಷ್ಣ ಮಠದ ಸ್ವಾಮೀಜಿಗಳು ನಮ್ಮ ಜೊತೆ ಇದ್ದಾರೆ. ಸರ್, ಈ ಒಂದು ಪ್ಲ್ಯಾನ್ ಯಾಕೆ ಮಾಡಿದ್ರಿ ಆರಂಭದಲ್ಲಿ? ಅದರಲ್ಲಿ ಈಗ ಸಕ್ಸಸ್ ಆಗ್ತಾ ಇದೆಯಾ, ಏನಾಗ್ತಾ ಇದೆ? ನಿಜಕ್ಕೂ ಒಂದು ಒಳ್ಳೆಯ ಸ್ಪಂದನೆ ಮತ್ತು ಪ್ರೋತ್ಸಾಹ ಮಂಗಳೂರಿನಲ್ಲಿ ಸಿಗ್ತಾ ಇದೆ. ನಾವು ಸ್ವಚ್ಛ ಮಂಗಳೂರಿನ ಕೆಲಸವನ್ನು 2015ರಿಂದ ಮಾಡ್ತಾ ಇದ್ದೇವೆ. ಇತ್ತೀಚೆಗೆ ನಾವು ಶ್ರಮದಾನ ಮಾಡಿದಾಗ ಕದ್ರಿ ದೇವಸ್ಥಾನದ ಪರಿಸರದಲ್ಲಿ ಶ್ರಮದಾನ ಮಾಡಬೇಕಾದ್ರೆ ಅಶ್ವತ್ಥ ಕಟ್ಟೆ ಹತ್ರ ತುಂಬ ದೇವರ ಫೋಟೋಗಳನ್ನು, ಮೂರ್ತಿಗಳನ್ನು ಇಟ್ಟಿದ್ರು. ತುಂಬ ಬೇಸರ ಆಯಿತು. ಸ್ವಚ್ಛತೆ ಮತ್ತು ಧಾರ್ಮಿಕತೆ ಇದೆರಡು ನಮ್ಮ ಜೊತೆಗೆ ಹೋಗ್ತಾ ಇರೋದ್ರಿಂದ ಇದಕ್ಕೆ ಒಂದು ಒಳ್ಳೆಯ ರೀತಿಯ ಗೌರವ ಕೊಡಬೇಕು ಅಂತ ಹೇಳಿ ನಾವು ಆ ಜಾಗವನ್ನು ಸ್ವಚ್ಛ ಮಾಡಿದ್ವಿ. ನಂತರ ಅನ್ನಿಸ್ತು, ಒಂದು ಕಟ್ಟೆಯಲ್ಲಿ ಇಷ್ಟು ಸಮಸ್ಯೆ ಇದ್ದರೆ ಇಡೀ ಮಂಗಳೂರಲ್ಲಿ ಎಷ್ಟು ಸಮಸ್ಯೆ ಇರಬಹುದು ಅಂತ ಹೇಳಿದಾಗ ಇದಕ್ಕೊಂದು ವಿಶೇಷ ಅಭಿಯಾನ ಮಾಡಬೇಕು ಅಂತ ಹೇಳಿ ನಮ್ಮ ಮಠದ ಸ್ವಾಮೀಜಿಯವ್ರನ್ನ ಕೇಳಿದಾಗ, ಹೌದು ಖಂಡಿತ ಮಾಡಿ, ನಾವು ಪ್ರೋತ್ಸಾಹ ಇದೆ, ನಮ್ಮ ಆಶೀರ್ವಾದ ಇದೆ ಅಂತ ಹೇಳಿದಾಗ ನಾವು ಇದನ್ನು 10 ದಿನ
ದಿನಗಳು ಮಾರ್ಚ್ 16ನೇ ತಾರೀಕಿನಿಂದ 26ನೇ ತಾರೀಕು ತನಕ ಒಂದು ವಿಸರ್ಜನೆ ಅನ್ನುವಂತಹ ಒಂದು ಧಾರ್ಮಿಕ ತ್ಯಾಜ್ಯಗಳ ಸಂಗ್ರಹ ಮತ್ತು ಸುರಕ್ಷಿತ ವಿಲೇವಾರಿ ಅಭಿಯಾನವನ್ನು ಮಾಡಿದ್ವಿ. ನಗರದಲ್ಲಿ 5 ಕಡೆ ಈ ಡ್ರಾಪ್ ಬಾಕ್ಸ್ಗಳನ್ನು ಇಟ್ಟಿದ್ವಿ. ಡ್ರಾಪ್ ಬಾಕ್ಸ್ಗಳಲ್ಲಿ ಜನ ಒಂದು ಸಾಗರದ ಹಾಗೆ ಬಂದು ಅವರವರ ಧಾರ್ಮಿಕ ತ್ಯಾಜ್ಯವನ್ನು ಇಟ್ಟು ಹೋದರು. ಅದನ್ನೆಲ್ಲ ನಾವು ಆಶ್ರಮಕ್ಕೆ ತೆಗೆದುಕೊಂಡು ಬಂದು, ನಮ್ಮ ಬಗ್ಗೆ ತುಂಬ ನಂಬಿಕೆ ಇದೆ, ಅದ್ರ ಜೊತೆಗೆ ಜವಾಬ್ದಾರಿಯೂ ಇದೆ, ನಮಗೆ ಆಶ್ರಮದವರಿಗೆ ಕೊಟ್ಟರೆ ಅದನ್ನು ಸುರಕ್ಷಿತವಾಗಿ ವಿಲೇವಾರಿ ಮಾಡ್ತಾರೆ, ಕಂಡಲ್ಲಿ ಬಿಸಾಡೋದಿಲ್ಲ ಅಂತ ಹೇಳಿ ಆ ಗೌರವವನ್ನು ನಂಬಿಕೆಯನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ಇವಾಗ 5-10 ದಿನಗಳ ಸಂಗ್ರಹದ ನಂತರ ಇನ್ನು 5 ದಿನ ಇದರ ವಿಲೇವಾರಿ ಕೆಲಸವನ್ನು ಮಾಡ್ತಾ ಇದ್ದೀವಿ. 5 ಕಾಲೇಜಿನಿಂದ ಸುಮಾರು ಒಂದು 300 ವಿದ್ಯಾರ್ಥಿಗಳು, ಪ್ರತಿ ದಿವಸ 50ರಿಂದ 100 ಜನ ವಿದ್ಯಾರ್ಥಿಗಳು ಬಂದು ಇದರ ಫೋಟೋವನ್ನು, ತ್ಯಾಜ್ಯವನ್ನು ಪ್ರತ್ಯೇಕ ಮಾಡುವಂಥದ್ದು. ಧಾರ್ಮಿಕ ತ್ಯಾಜ್ಯದಲ್ಲೇ ಸುಮಾರು 12 ಬಗೆಯಲ್ಲಿ ತ್ಯಾಜ್ಯವನ್ನು ವಿಂಗಡಣೆ ಮಾಡಲಿಕ್ಕಾಗತ್ತೆ. 12 ಬಗೆ ವಿಂಗಡಣೆ ಆದಮೇಲೆ ನಂತರದಲ್ಲಿ ಇದಕ್ಕೆ ಉದ್ವಾಸನ ಪೂಜೆ ಅಂತ ನಾವು ಮಾಡ್ತೇವೆ. ದೇವಸ್ಥಾನದ ಪ್ರಧಾನ ಅರ್ಚಕರನ್ನು ಕರೆಸಿ ಪೂಜೆಯನ್ನು ಮಾಡಿ, ನಂತರ ಫೋಟೋದಲ್ಲಿ ಇರುವಂಥ ಫ್ರೇಮ್ ಬೇರೆ, ಪೇಪರ್ ಬೇರೆ, ದೇವರ ಪಟಗಳೆಲ್ಲ ಬೇರೆ ಮಾಡಿ ಅದನ್ನು ನಾವು ನೀರಿನಲ್ಲಿ ಮುಳುಗಿಸಿ ನಂತರ ಗುಂಡಿ ತೋಡಿ ಅದನ್ನು ಗುಂಡಿಯೊಳಗೆ ಹಾಕಿ ನಂತರ ಅದಕ್ಕೊಂದು ತುಳಸಿ ಗಿಡ ನೆಡುವಂಥದ್ದು, ಉಳಿದದ್ದನ್ನು ಹೋಮದ ಮುಖಾಂತರ ಅದನ್ನು ಆಹುತಿ ಕೊಡುವಂಥದ್ದು. ಯಾವುದು ರೀಸೈಕಲ್ಗೆ ಹೋಗುತ್ತೋ ಅದನ್ನು ರೀಸೈಕಲ್ಗೆ ಕಳಿಸುವ ಮುಖಾಂತರ ಯಾವ ತ್ಯಾಜ್ಯವೂ ಸಹ ರಸ್ತೆ ಬದಿಗೆ, ನಮ್ಮ ನದಿಗೆ ಅಥವಾ ಸಮುದ್ರಕ್ಕೆ ಅಥವಾ ಯಾವುದೇ ಅಶ್ವತ್ಥ ಕಟ್ಟೆಗಳಲ್ಲೂ ಬಿದ್ದು ಅದು ಹಾಳಾಗಿ ಅದಕ್ಕೆ ಅಗೌರವ ತೋರಿಸುವ ಹಾಗೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇದು ಮಾಡ್ತಾ ಇದ್ದೀವಿ. ಒಳ್ಳೆಯ ಸ್ಪಂದನೆ ಇದೆ. ಮಂಗಳೂರು ಮಾತ್ರ ಅಲ್ಲದೆ ಉಡುಪಿ ಮತ್ತು ಶಿವಮೊಗ್ಗ, ಬೆಂಗಳೂರು, ಮೈಸೂರು, ರಾಜ್ಯಾದ್ಯಂತ ನಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಆರ್ಗನೈಸ್ ಮಾಡಬೇಕಂತ. ಸ್ವಯಂ ಸೇವಕರ ತಂಡ, ಅಲ್ಲಿನ ಸ್ವಯಂ ಸೇವಕರ ತಂಡ ಇದ್ದರೆ ಖಂಡಿತ ನಾವು ಅವ್ರ ಜೊತೆಗೆ ಕೈ ಜೋಡಿಸಿ ನಾವು ಮಾಡೋದ್ರಲ್ಲಿ ಸಂದೇಹ ಇಲ್ಲ. ಇದ್ರ ಜೊತೆಗೆ ಧಾರ್ಮಿಕ ದತ್ತಿ ಇಲಾಖೆಗೂ ನಾವು ವಿನಮ್ರ ಪ್ರಾರ್ಥನೆ ಮಾಡ್ಕೊಳ್ಳಿಕ್ಕಿದ್ದೀವಿ. ನಾವು ತಮ್ಮಲ್ಲಿ ಇರ್ತಕ್ಕಂಥ ಎ ಗ್ರೇಡ್ ದೇವಸ್ಥಾನಗಳೇನಾದರೂ ಇದ್ದೆ ಅವ್ರುಗಳಲ್ಲಿ ನಮ್ಮ ಅಭಿಯಾನಕ್ಕೆ ಕೈ ಜೋಡಿಸ್ಲಿಕ್ಕಾದರೆ ಅಲ್ಲೊಂದು ಬಾಕ್ಸನ್ನು ಇಟ್ಟು ವರ್ಷ ಪೂರ್ತಿ ಅದಕ್ಕೆ ಸಂಗ್ರಹ ಮಾಡಿ ಅದನ್ನು ವಿಲೇವಾರಿ ಮಾಡುವ ನಿಟ್ಟಿನಲ್ಲಿ ನಾವು ಟ್ರೈನ್ ಮಾಡ್ತೇವೆ. ತಾವು ಸ್ವಲ್ಪ ಆಸಕ್ತಿ ತೋರಿಸಿದ್ರೆ ಪ್ರಾಥಮಿಕ ಹಂತದಲ್ಲಿ ಮೊದಲು ಒಂದು ದೇವಸ್ಥಾನದಲ್ಲಿ ಪ್ರಾಯೋಗಿಕವಾಗಿ ನಾವು ನಡೆಸಿದರೆ ನಂತರ ಅದು ಯಶಸ್ವಿ ಆಗ್ತಾ ಇದ್ದಂಗೆ ಇನ್ನೂ ಹೆಚ್ಚಿನ ದೇವಸ್ಥಾನಗಳಿಗೆ ಮಾಡಬಹುದು. ಇದಕ್ಕೊಂದು ಸೇವಾ ರಶೀದಿಯನ್ನು ಇಡಬಹುದು. ಆದಾಯ ಇಲ್ಲದೇ ಇರೋ ದೇವಸ್ಥಾನಗಳಿಗೆ ಅಲ್ಲಿ ಏನಾದರೂ ಅಲ್ಲಿನ ಅರ್ಚಕರು ಮತ್ತು ಅಲ್ಲಿನ ತಂಡದವರಿಗೆ ಇದನ್ನು ಕೊಟ್ಟರೆ ಅವ್ರಿಗೂ ಒಂದು ಆದಾಯದ ಮೂಲ ಆಗುತ್ತೆ. ಅಲ್ಲಿ ನಾವು ತ್ಯಾಜ್ಯವನ್ನು ವಿಲೇವಾರಿ ಮಾಡುವ ನಿಟ್ಟಿನಲ್ಲೂ ಒಂದು ಹೊಸ ವಿನೂತನ ಪ್ರಯೋಗ ಆಗುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀವಿ. 10 ದಿನಗಳ ಕಾಲದಲ್ಲಿ ಎಷ್ಟು ಸಂಗ್ರಹ ಆಗಿದೆ? 5 ಪಾಯಿಂಟ್ಗಳಲ್ಲಿ ಅದನ್ನು ಈಗ ಸಂಗ್ರಹಿಸಿ ಎಲ್ಲ ಇಲ್ಲಿಗೆ ತರಲಾಗಿದೆಯಾ? 5 ದಿನದಲ್ಲಿ 10 ದಿನದ ಅಭಿಯಾನದಲ್ಲಿ ನಾವು ಸಾಧಾರಣ 5.5 ಟನ್ ಅಷ್ಟು ಕಸ ಅಂದರೆ ಧಾರ್ಮಿಕ ತ್ಯಾಜ್ಯವನ್ನು ತೆಗೆದುಕೊಂಡು ಬಂದಿದ್ದೀವಿ. ಇದನ್ನು ತಂದದ್ದನ್ನು ಎಲ್ಲವನ್ನೂ ಸಹ ರಾಮಕೃಷ್ಣ ಮಠ ಮಂಗಳೂರಿನಲ್ಲಿ ಇದೊಂದು ದೊಡ್ಡ ಚಾಲೆಂಜ್. ಯಾಕೆಂದರೆ ಎಲ್ಲಿ ಇಡುವುದು ಯಾರೂ ಸಹ ಒಪ್ತಾ ಇಲ್ಲದಾಗ ನಾವು ಸಾಕಷ್ಟು ಸಾರ್ವಜನಿಕ ಸ್ಥಳಗಳಲ್ಲೂ ವಿಚಾರಿಸಿದ್ವಿ, ಯಾರೂ ಒಪ್ಪಲಿಕ್ಕೆ ತಯಾರಿರಲಿಲ್ಲ. ಯಾಕೆಂದರೆ ಇದರಲ್ಲಿ ಏನೋ ಒಂದು ಸಮಸ್ಯೆ ಆಗಿ ಬಂದ್ಬೋದೋ ಏನೋ ಅಂತ ಹೇಳಿ ಕೊನೆಗೆ ಆಶ್ರಮದಲ್ಲೇ ಸ್ವಾಮೀಜಿಯವರು ಒಂದು ಧೈರ್ಯ ತೋರಿ ಇಲ್ಲೇ ಮಾಡೋಣ ಅಂತ ಹೇಳಿ ಆಶ್ರಮದಕ್ಕೆ ತಂದಿದ್ದೀವಿ. ತಂದದ್ದನ್ನು ಮುಂದಿನ 5 ದಿನಗಳ ಕಾಲ ಸುಮಾರು ಒಂದು 12 ಬಗೆಯಲ್ಲಿ ವಿಂಗಡಿಸಿ ಅದನ್ನು ವಿಸರ್ಜನೆ ಮಾಡಲಿಕ್ಕೆ ತಯಾರು ಮಾಡ್ತಾ ಇದ್ದೇವೆ. ಆರಂಭದಲ್ಲಿ 5 ಟನ್ ಸಿಕ್ಕಿದೆ. ಮಂಗಳೂರಿನಲ್ಲಿ ಎಲ್ಲ ಕಡೆಗಳಲ್ಲಿ ಇರುವಂಥ ತ್ಯಾಜ್ಯಗಳು, ಧಾರ್ಮಿಕ ತ್ಯಾಜ್ಯಗಳು ಬಂದರೆ ಇನ್ನೊಂದಷ್ಟು ಪ್ರಮಾಣದಲ್ಲಿ ಬರುವಂಥ ಸಾಧ್ಯತೆ ಇದೆಯಾ? ನಾವು 1/5 ಅಷ್ಟು ಮಾತ್ರ ಸಂಗ್ರಹ ಮಾಡಿದ್ದೀವಿ ಇಲ್ಲಿ ತನಕ. ಸಾಧಾರಣ ಇನ್ನೂ ಒಂದು 20ರಿಂದ 30 ಟನ್ನಷ್ಟು ಇನ್ನೂ ಇದೆ ಧಾರ್ಮಿಕ ತ್ಯಾಜ್ಯ ಮಾತ್ರ ನಾನು ಹೇಳ್ತಾ ಇದ್ದೇನೆ. ಯಾಕೆಂದರೆ ಇದನ್ನು ವಿಶೇಷವಾಗಿ ನಾವು ಹ್ಯಾಂಡಲ್ ಮಾಡಬೇಕಾಗಿರೋದ್ರಿಂದ ತುಂಬ ಜಾಗರೂಕತೆಯಿಂದ ನಾವು ಸಂಗ್ರಹ ಮಾಡಬೇಕು, ವಿಲೇವಾರಿ ಮಾಡಬೇಕು. ಇನ್ನೂ 4 ಪಟ್ಟು ಬಾಕಿ ಇದೆ. ಮುಂದಿನ ದಿನಗಳಲ್ಲಿ ಸರ್ವರ ಒಂದು ಸಹಕಾರವನ್ನು ತೆಗೆದುಕೊಂಡು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಈ ರೀತಿಯಾಗಿ ಧಾರ್ಮಿಕ ತ್ಯಾಜ್ಯ ಏನಿತ್ತು ಅದನ್ನು ವಿಂಗಡಿಸುವಂಥದ್ದು, ಅದನ್ನು ಸಂಗ್ರಹಿಸುವಂಥ ಕೆಲಸಗಳನ್ನು ರಾಮಕೃಷ್ಣ ಮಠ ಮಾಡಿದೆ. ಆರಂಭದಲ್ಲೇ ಇದರಲ್ಲಿ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ 4 ಪಟ್ಟಿನಷ್ಟು ಮಂಗಳೂರಿನಲ್ಲಿ ಇರುವಂಥ ಸಾಧ್ಯತೆಗಳಿದೆ. ಅದನ್ನು ಸಂಗ್ರಹಿಸಿ ಅದನ್ನು ಒಂದು ವಿಲೇವಾರಿ ಮಾಡುವಂಥ ಕೆಲಸಗಳನ್ನು ಮಾಡಲಿಕ್ಕೆ ಮುಂದಾಗಿದೆ ಈ ರಾಮಕೃಷ್ಣ ಮಠ. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು. ತ್ಯಾಜ್ಯವನ್ನು ಸಂಗ್ರಹಿಸಲಿಕ್ಕೆ ನಿಮಗೆ ಪ್ರೇರಣೆ ಏನು, ಯಾಕೆ ಮಾಡಿದರೆ? ರಾಮಕೃಷ್ಣ ಆಶ್ರಮ ಮಂಗಳೂರು ಮತ್ತು ಸ್ವಚ್ಛ ಮಂಗಳೂರು ಪ್ರತಿಷ್ಠಾನ ಕಳೆದ 10 ವರ್ಷದಿಂದ ನಿರಂತರವಾಗಿ ಮಂಗಳೂರಲ್ಲಿ ಸ್ವಚ್ಛತೆಯ ಕಾರ್ಯಕ್ರಮ ಮಾಡಿಕೊಂಡು ಬಂದಿದೆ. ಅದೇ ರೀತಿ ಕಳೆದ ತಿಂಗಳಲ್ಲಿ ಮಾಡಿದಂಥ ಸ್ವಚ್ಛತೆ ಕಾರ್ಯಕ್ರಮ ನಾವು ಕದ್ರಿ ಪರಿಸರದಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಕಟ್ಟೆಯ ಏನು ದೇವರ ಅಶ್ವತ್ಥ ಕಟ್ಟೆ ಇದೆ, ಅಲ್ಲಿ ಒಂದಷ್ಟು ಫೋಟೋಸ್ಗಳು ಮತ್ತು ದೇವರ ಮೂರ್ತಿಗಳು ನಂಗೆ ಸಿಕ್ಕಂಥ ಸಂದರ್ಭದಲ್ಲಿ ಇದೊಂದು ಸಮಸ್ಯೆ ಇದೆ ಮತ್ತು ಇದಕ್ಕೊಂದು ಗೌರವಯುತವಾಗಿ ಒಂದು ವಿಸರ್ಜನೆ ಮುಖಾಂತರ ಅಥವಾ ಪೂಜೆಯ ಮುಖಾಂತರ ಇದಕ್ಕೊಂದು ವ್ಯವಸ್ಥೆ ಮಾಡಬೇಕಂತ ದೃಷ್ಟಿಯಲ್ಲಿ ಇದಕ್ಕೊಂದು ಪ್ರೇರಣೆ ಆಯಿತು. ಮತ್ತು ಅದನ್ನು ನಾವು ಬಂದು ನಮ್ಮ ಸ್ವಾಮೀಜಿಯವರ ಹತ್ರ ಹೇಳಿದಾಗ ಖಂಡಿತವಾಗಿ ಇದೊಂದು ಒಳ್ಳೆಯ ಸಮಸ್ಯೆ ಮತ್ತು ಒಳ್ಳೆಯ ವಿಷಯ, ಇದನ್ನು ಮುಂದಿನ ದಿವಸಗಳಲ್ಲಿ ನೀವು ಒಂದು ಅಭಿಯಾನ ರೀತಿಯಲ್ಲಿ ಮಾಡಬೇಕು ಅಂತ ಹೇಳುವ ಒಂದು ಮಾಹಿತಿ ಅವರು ಸಲಹೆಯನ್ನು ಕೊಟ್ಟರು. ಅದೇ ರೀತಿ ನಾವು ಅದನ್ನು 10 ದಿವಸದ ಕಾಲ ಅದನ್ನು ನಾವು ಒಂದು
ಕ್ಯಾಂಪೇನನ್ನು ಮಾಡಿದ್ವಿ. ವಿಶೇಷವಾಗಿ ಕ್ಯಾಂಪೇನ್ ಮಾಡಿದಂಥ ಸಂದರ್ಭದಲ್ಲಿ ಜನರ ಸ್ಪಂದನೆ ನೋಡಿದಾಗ ನಮಗೆ ಅತ್ಯಂತ ಖುಷಿ ಆಗ್ತದೆ. ಆದರೆ ಈ ಒಂದು ಕ್ಯಾಂಪೇನಲ್ಲಿ ಜನರ ಸ್ಪಂದನೆ ನಮಗೆ ತುಂಬ ಬೇಸರ ತಂದಿದೆ. ಯಾಕಂತ ಹೇಳಿದರೆ 5 ಟನ್ ಒಂದು ಕಸ, ಒಂದು ಧಾರ್ಮಿಕ ತ್ಯಾಜ್ಯಗಳು ಬಂದಂಥ ತುಂಬ ಒಂದು ದುಃಖ, ಮತ್ತು ಯಾವ ರೀತಿ ಮುಂದಕ್ಕೆ ಇದೊಂದು ನಗರ ಮಾತ್ರ ನಾವು ಸೀಮಿತ ಆದರೆ ಇದರ ಒಂದು ಸಮಸ್ಯೆ ಎಷ್ಟಿರ್ಬೋದು ಅಂತ ಹೇಳುವ ಒಂದು ಮಾಹಿತಿ ಕೂಡ ನಮಗೆ ಮುಂದೆ ಸಿಗಬೇಕಾಗಿದೆ. ಈಗ ಅದನ್ನು ವಿಂಗಡಣೆ ಮಾಡಿ ಮತ್ತೆ ಇದನ್ನು ಈಗ ನಾವು ಬಂದಂಥ ಎಲ್ಲ ಕಲೆಕ್ಷನ್ ಪಾಯಿಂಟ್ಗಳಿಂದ ನಾವು ರಾಮಕೃಷ್ಣ ಆಶ್ರಮಕ್ಕೆ ತಂದಿದ್ದೇವೆ. ಅದನ್ನು ನಾವು ಮಕ್ಕಳ ಏನು ಕಾಲೇಜ್ ಮತ್ತು ವಿದ್ಯಾರ್ಥಿಗಳಿಂದ ಇದನ್ನು ವಿಲೇವಾರಿ ಮಾಡ್ತಾ ಇದ್ದೇವೆ. ಮತ್ತು ಕದ್ರಿ ದೇವಸ್ಥಾನದ ತಂತ್ರಿಗಳಿಂದ ಇದಕ್ಕೆ ಪೂಜೆಯನ್ನು ಮಾಡಿಸಿ ಮತ್ತು ಅದಕ್ಕೆ ಅಂದರೆ ವಿಂಗಡಣೆ ಮಾಡಿ ಮತ್ತೆ ಅದಕ್ಕೆ ಒಂದು ಬೇರೆ ರೀತಿಯಲ್ಲಿ ತಂತ್ರಿಗಳು ಯಾವ ರೀತಿ ಸೂಚನೆ ಕೊಡ್ತಾರೆ ಅದೇ ರೀತಿ ಮಾಡಬೇಕಂತ ನಿರ್ಣಯ ಮಾಡಿದೆ.